ಉತ್ತರಾಖಂಡದ ಹರಿದ್ವಾರದಲ್ಲಿ ಹಾಗೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ 2 ದಿನಗಳ ಕಾಲ ಕಾವೇರಿ ಆರತಿಯನ್ನು ಕರ್ನಾಟಕದಲ್ಲಿ ಮಾಡೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಗಂಗಾ ಆರತಿಯ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂತಹ ತಂಡ. ಸೊ ಅದರಲ್ಲಿ ಮಾಗಡಿ ಬಾಲಕೃಷ್ಣ ಅವರು ಕೂಡ ಇದ್ದರು. ಸೊ ಯಾವ ರೀತಿ ಅಧ್ಯಯನ ಮಾಡಿದರು, ಸೊ ಹೇಗೆ ವರದಿ ಸಲ್ಲಿಸುವಂಥದ್ದು ಅನ್ನೋದನ್ನು ಅವರೇ ಮಾತಾಡ್ಸೋಣ. ಸರ್, ಸಹಜವಾಗಿ 2 ದಿನಗಳ ಕಾಲ ತಂಡ ಬಂತು, ಅಧ್ಯಯನ ಮಾಡ್ತು. ಈಗ ಅಂದ್ಕೊಂಡಂತಾದರೆ ದಸರಾ ವೇಳೆಗೆ ಪ್ರಾಯೋಗಿಕವಾಗಿ ಒಂದು ಪ್ರಾರಂಭ ಕೂಡ ಆಗ್ಬೋದು ಕರ್ನಾಟಕದಲ್ಲಿ ಕಾವೇರಿ ಆರತಿ ಅನ್ನುವಂಥದ್ದು. ಸೊ ಹೇಗಾಗ್ತಿದೆ ಪ್ಲ್ಯಾನ್? ನೋಡಿ, ಇದರ ಚರ್ಚೆ ಶುರುವಾಗಿದ್ದು 1 ವರ್ಷಗಳ ಹಿಂದೆ. ಉಪಮುಖ್ಯಮಂತ್ರಿಗಳು ಈ ಗಂಗಾ ಆರತಿನಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ನಾವು ಕಾವೇರಿ ಆರತಿಯನ್ನು ಪ್ರಾರಂಭ ಮಾಡಬಾರ್ದು ಅಂತಕ್ಕಂಥ ಚರ್ಚೆಯನ್ನು ಹುಟ್ಟುಹಾಕ್ತು. ಅದು ಹಂತವಾಗಿ ಚರ್ಚೆ ಈಗ ಅಧ್ಯಯನಕ್ಕೆ ಬಂದಿದೆ. ಅದಕ್ಕೆ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸೇರಿ ಅಧ್ಯಯನವನ್ನು ಬೇಗ ಮುಗಿಸಿ ಈಗ ಈ ದಸರಾ ಸಂದರ್ಭದಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮೊದಲನೇ ಹಂತದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ನಂತರ ವಿಧಿವಿಧಾನಗಳ ಬಗ್ಗೆ, ಆ ಧಾರ್ಮಿಕ ಭಾವನೆಗಳ ಬಗ್ಗೆ ಅದನ್ನೆಲ್ಲ ಕೂಡ ತೀರ್ಮಾನ ಮಾಡಿ ನಂತರ ಮುಂದಿನ ವರ್ಷದಿಂದ ಅದನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಆದರೆ ಇದು ಪ್ರಥಮ ಹಂತದಲ್ಲಿ ಈ ಒಂದು ದಸರಾ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಉಪಮುಖ್ಯಮಂತ್ರಿಗಳಿಂದ ಮಾಡಿಸಬೇಕು ಅಂತೇಳಿ ಈ ವರದಿಯನ್ನು ನಾವು ತಯಾರು ಮಾಡಿದ್ದೇವೆ. ಕಾವೇರಿಯ ಉಗಮ ಸ್ಥಾನ ಭಾಗಮಂಡಲದಲ್ಲಿ, ಸೊ ಅಥವಾ ಏನು ನಿಮಿಷಾಂಬ ಟೆಂಪಲ್ ಬಳಿ, ಸೊ ಹಾಗೆ ಏನಂತಂದರೆ KRSನಲ್ಲಿ ಅನ್ನುವಂತಹ ಒಂದು ಚರ್ಚೆ ಕೂಡ ಜೋರಾಗಿರ್ತಕ್ಕಂಥದ್ದು. ಆರಂಭದಲ್ಲಿ ಎಲ್ಲಿ ಶುರು ಆಗುತ್ತೆ, ಹೇಗೆ ಅನ್ನೋದು ಅದು ಸರ್ಕಾರ ತೀರ್ಮಾನ ಮಾಡ್ತದೆ. ಆರಂಭದಲ್ಲಿ ಆಗ್ತಕ್ಕಂಥದ್ದು ಮುಖ್ಯ ಅಲ್ಲ. ಪ್ರತಿ ವರ್ಷ ಮುಂದಿನ ವರ್ಷದಿಂದ ಪ್ರತಿ ವರ್ಷ ಎಲ್ಲಿ ನಡಿಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ತಕ್ಕಂಥದ್ದು ಮುಖ್ಯ. ಆದರೆ ಈಗ ಸಾಂಕೇತಿಕವಾಗಿ ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಅದನ್ನು ಎಲ್ಲಿ ಅಂತೇಳಿ ಈಗ ಅಧ್ಯಯನ ನಂತರ ನಾವೇನು ವರದಿ ಕೊಟ್ಟ ನಂತರ ಸರ್ಕಾರ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂತು ಚರ್ಚೆ ಮಾಡಿ ನಮ್ಮ ವರದಿಯನ್ನು ನೋಡಿ ಅದನ್ನು ತೀರ್ಮಾನ ಮಾಡ್ತಾರೆ. ಇಲ್ಲಿ ಗಂಗಾ ಮಹಾಸಭಾದ ಮುಖಾಂತರ ಶುರು ಆಗುತ್ತೆ ಕಾವೇರಿ ಆರತಿ ಅನ್ನುವಂಥದ್ದು. ಸೊ ಹರಿದ್ವಾರದಲ್ಲಿ ಸಭೆ ಕೂಡ ಮಾಡಿದ್ರಿ. ಸೊ ಇಲ್ಲಿನ ಒಂದಿಷ್ಟು ಟ್ರಸ್ಟ್ನ ಮುಖಸ್ಥರ ಜೊತೆಗೆ ಸೊ ಈಗ ಏನಂತಂದರೆ ಇಲ್ಲಿ ಸರ್ಕಾರ ಮುಂದಾಳತ್ವ ವಹಿಸ್ಕೊಳ್ತಾ ಇರ್ತಕ್ಕಂಥ ಸರ್ಕಾರದ ಮೂಲಕ ಆಗ್ತಾ ಇರುವಂಥದ್ದು. ಸೊ ಇದು ಹೆಂಗೆ ನಿಮಗೆ ಸವಾಲಿದೆ ಅನ್ನುವಂಥದ್ದು? ಇಲ್ಲಿ ಪ್ರಮುಖವಾಗಿ ನಾವು ಆ ತಾಯಿಯನ್ನು ಗೌರವಿಸ್ತಕ್ಕಂಥದ್ದು. ಆ ತಾಯಿಯಿಂದ ಏನು ನಾವು 2 ರಾಜ್ಯಗಳು ಪ್ರತಿ ವರ್ಷ ಏನು ನಾವು ವಿವಾದವನ್ನು ಸೃಷ್ಟಿ ಮಾಡಿಕೊಂಡು ನಾವು ಕೋರ್ಟ್ ಮೆಟ್ಟಲು ಏರಿದ್ದೇವೆ, ಅದನ್ನು ಪರಿಹಾರವನ್ನು ಹುಡಿಕೊಡಲಿ ಅಂತೇಳಿ ಆ ತಾಯಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಮನುಕುಲಕ್ಕೆ ಆ ತಾಯಿಯಿಂದ ಆಗ್ತಕ್ಕಂಥ ಅನುಕೂಲವನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ಪ್ರಥಮವಾದಂಥ ಉದ್ದೇಶ. ಆದರೆ ಈಗ ನಾವು ಪ್ರಾರಂಭಿಕವಾಗಿ ಸರ್ಕಾರದಿಂದ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ವಿಶೇಷವಾಗಿ ಮುಜರಾಯಿ ಇಲಾಖೆಯಿಂದ ಈ ಜವಾಬ್ದಾರಿಯನ್ನು ಮುಜರಾಯಿ ಇಲಾಖೆಗೆ ಕೊಟ್ಟು ಮಾಡಬೇಕು. ಮುಂದಿನ ವರ್ಷದಿಂದ ನಾವು ಧಾರ್ಮಿಕವಾಗಿ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಯಾರಾದರೂ ಟ್ರಸ್ಟು ಮುಂದೆ ಬಂದರೆ 2ರ ಸಹಯೋಗದಲ್ಲಿ ಮಾಡ್ತೇವೆ. ನಾವು ಕೇವಲ ಟ್ರಸ್ಟ್ಗೆ ಜವಾಬ್ದಾರಿ ಕೊಡೋದಿಲ್ಲ, ಸರ್ಕಾರ ಮತ್ತು ಟ್ರಸ್ಟು 2 ಸೇರಿ ಜವಾಬ್ದಾರಿಯುತವಾಗಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ವರದಿಯಲ್ಲಿ ನಾವು ಉಲ್ಲೇಖ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಕಾವೇರಿ ಆರತಿ ಮಾಡುವಂಥ ಮುಖಾಂತರ ಈ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಇರುವಂತಹ ಕಾವೇರಿ ಡಿಸ್ಪ್ಯೂಟ್ ಹೇಗೆ ಬಗೆಹರಿಬೋದು ಅನ್ನುವಂತಹ ನಂಬಿಕೆ ನಿಮಗಿದೆ ಅಂತ? ನೋಡಿ, ಈ ಗಂಗಾರತಿ ಪ್ರಾರಂಭ ಆಗಿದ್ದೆ ಆ ಗಂಗಾ ತಾಯಿಯ ಆರ್ಭಟವನ್ನು ನಿಲ್ಲಿಸಬೇಕು, ಅದರಿಂದ ಮನುಕುಲಕ್ಕೆ ಆಗ್ತಕ್ಕಂಥ ಹಾನಿಯನ್ನು ತಪ್ಪಿಸ್ಬೇಕು ಅಂತೇಳಿ ಈ ಗಂಗಾರತಿಯನ್ನು ಪ್ರಾರಂಭ ಮಾಡಿ, ತಾಯಿ ನೀನು ಹರಿತಾ ಇದೆಯಾ, ನಮಗೆಲ್ಲರೂ ಕೂಡ ಒಳ್ಳೇದು ಮಾಡ್ತಾಯಿದ್ದೀರಾ, ಆದರೆ ಶಾಂತಿಯುತವಾಗಿ ಹರಿ ಅಂತಕ್ಕಂಥ ವಿಚಾರವಾಗಿ ಈ ಒಂದು ಗಂಗಾ ಆರತಿ ಹರಿದ್ವಾರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಈಗ ನಾವು ಮಾಡ್ತಾ ಇರ್ತಕ್ಕಂಥ ಉದ್ದೇಶನೂ ಕೂಡ ಅಷ್ಟೇ. ಏನು 2 ರಾಜ್ಯಗಳ ಮಧ್ಯೆ ಸಮಸ್ಯೆ ಇದೆ ಅದನ್ನು ಅದರೇ ಆದಂಥ ರೀತಿಯಲ್ಲಿ, ಯಾಕಂದರೆ ಪ್ರತಿ ವರ್ಷ ಆ ತಾಯಿ ತುಂಬರಿದ್ರೆ ಬಹುಶಃ ನಮಗೆಲ್ರಿಗೂ ಕೂಡ ಈ ಸಮಸ್ಯೆ ಉದ್ಭವ ಆಗೋದಿಲ್ಲ. ಅದಕ್ಕೋಸ್ಕರ ಆ ತಾಯಿಯನ್ನು ಸಮಾಧಾನಗೊಳಿಸಲಿಕ್ಕೆ, ಆ ತಾಯಿಯಿಂದ 2 ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ಈ ಒಂದು ಕಾವೇರಿ ಆರತಿಯನ್ನು ಪ್ರಾರಂಭ ಮಾಡ್ತಾರೆ. ಈಗ ಸಹಜವಾಗಿ ಅಂದರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅನ್ನುವಂತಹ ಮಾತುಗಳು ಕೇಳಿ ಬರುತ್ತೆ, ಚರ್ಚೆಗಳಾಗ್ತಾ ಇರುತ್ತೆ. ಸೊ ಅದನ್ನು ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅಥವಾ ಓಲೈಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅನ್ನೋಂಥ ಮಾತು ಸರ್. ನೋಡಿ, ನಾವು ಯಾವುದೇ ಧರ್ಮದ ವಿರೋಧಿಗಳಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕಾಂಗ್ರೆಸ್ ಪಕ್ಷ. ನಾವೆಲ್ಲ ಎಲ್ಲ ಧರ್ಮವನ್ನು ಗೌರವಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಕೆಲವರು ಓಟಿನ ಉದ್ದೇಶದಿಂದ ನಮ್ಮನ್ನು ಹಿಂದೂ ವಿರೋಧಿಗಳು ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಯಾರನ್ನು ಕೂಡ ಓಟಿನ ಉದ್ದೇಶ ದೃಷ್ಟಿ ಇಟ್ಕೊಂಡು ನಾವು ಮಾಡಲಿಕ್ಕಿಲ್ಲ. ಅವರವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರ್ತಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಸಂವಿಧಾನವನ್ನು ರಚನೆ ಮಾಡಿದ್ರು, ಸರ್ವರಿಗೂ ಕೂಡ ಅವರದೇ ಆದಂಥ ಗೌರವವನ್ನು ಕೊಡಬೇಕು. ಆ ದಿಕ್ಕಿನಲ್ಲಿ ನಮ್ಮ ಪಕ್ಷ ಕೆಲಸ ಮಾಡ್ತಾಯಿದೆ. ನಾವು ಹಿಂದೂ ವಿರೋಧಿಗಳಲ್ಲ, ನಾವು ಹಿಂದೂ ಪರನೂ ಇದ್ದೀವಿ, ಎಲ್ಲ ಜನಾಂಗದ ಪರನೂ ಕೂಡ, ಎಲ್ಲ ಧರ್ಮಗಳ ಪರನೂ ಕೂಡ ಇದ್ದೀವಿ. ಆದರೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾವುದೋ ಧರ್ಮದ ಆಧಾರದ ಮೇಲಲ್ಲ, ಆ ತಾಯಿಯನ್ನು ಸಂತೃಪ್ತಿಗೊಳಿಸಿ ಈ ಮನುಕುಲಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವರು ಓಟ್ನಾಸೆಗೋಸ್ಕರ ನಮ್ಮ ಮುಖ್ಯಮಂತ್ರಿಗಳ ಮೇಲೆ, ನಮ್ಮಗಳ ಮೇಲೆ ಎಲ್ಲ ಇವರು ಹಿಂದೂ ವಿರೋಧಿಗಳು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಬಹುಶಃ ನೀವು ಅಂದ್ಕೊಂಡಿದ್ದೀರ ಎಲ್ಲ ದೇವಸ್ಥಾನಗಳ ಟ್ರಸ್ಟು ಇರ್ತಕ್ಕಂಥ ದೇವಸ್ಥಾನಗಳ
ಟ್ರಸ್ಟು ಅವೆಲ್ಲ ಹಿಂದಿಂದನೂ ಕೂಡ ನಡ್ಕೊಂಬಂದಿದೆ ನಮ್ಮ ರಾಜ್ಯದಲ್ಲಿ. ಹಿಂದೂ ಧಾರ್ಮಿಕವಾಗಿ ನಡ್ಕೊಂಬಂದಿದೆ. ನಾವೆಲ್ಲೂ ಕೂಡ ನಮ್ಗೆ ಅಧಿಕಾರ ಬಂದಾಗ ಅವಕ್ಕೆ ಯಾವಕ್ಕೂ ಧಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಂಡಿಲ್ಲ. ಆದರೆ ಆ ಒಂದು ಧಾರ್ಮಿಕ ಭಾವನೆಗಳನ್ನ ಉಪಯೋಗಿಸ್ಕೊಂಡು ನಮ್ಮ ವಿರೋಧಿಗಳು ನಮ್ಮ ಮೇಲೆ ಪಟ್ಟ ಕಟ್ಟಲಿಕ್ಕೆ ಹೊರಟಿವೆ ಅಷ್ಟೇ. ಸರ್, ಫೈನಲಿ ಯಾವಾಗ ಆರಂಭಿಸ್ಬೋದು ಅನ್ನುವಂಥದ್ದು ಮತ್ತು ಹೇಗೆ ಅನ್ನೋಂಥದ್ದು ಸರ್? ನವರಾತ್ರಿಯ ಸಂದರ್ಭದಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ದೇವೆ. ಬಹುಶಃ ಈ ದಸರಾ ನವರಾತ್ರಿಯ ಸಂದರ್ಭದಲ್ಲಿ ಅದು ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು. ಬಹುಶಃ ಪ್ರಾರಂಭ ಆಗ್ತದೆ, ಆಗಲೇಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಈ ಒಂದು ನಮ್ಮ ತಂಡವನ್ನು ಕಳಿಸಿರ್ತಕ್ಕಂಥದ್ದು. ಈ ದಸರಾದಲ್ಲಿ ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಥ್ಯಾಂಕ್ ಯು ಸರ್. ಧನ್ಯವಾದ. ಸರ್, ಇದಿಷ್ಟು ಮಾಗಡಿಯ ಶಾಸಕ ಬಾಲಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಅಂದ್ಕೊಂಡಂತಾದರೆ ದಸರಾ ವೇಳೆಗೆ ಕಾವೇರಿ ಆರತಿಯನ್ನು ಕರ್ನಾಟಕದಲ್ಲಿ ಆರಂಭಿಸುವಂತಹ ಎಲ್ಲ ಪ್ಲಾನ್ಗಳಿದೆ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿ, TV9 ವಾರಣಾಸಿ.